ಅಕ್ಟೋಬರ್ 14ನೇ ತಾರೀಕು. ನಾನು ಲಾಸ್ಟ್ ನಿಮಗೆ ಎಕ್ಸಕಾನೋಸಲು ಮತ್ತು ಸಾಫ್ ಸ್ಪ್ರೇ ಆದಮೇಲೆ ಆಲ್ಮೋಸ್ಟ್ ಒಂದು 15 ಡೇಸ್ ಹತ್ತಿರ ಆಯ್ತು. ಇವಾಗ ಇಲ್ಲಿಗೆ ಒಂದು ಮತ್ತೆ ಯಾವುದೇ ಸ್ಪ್ರೇ ಕೊಡ್ತಕ್ಕಂತಹ ಒಂದು ಪ್ಲ್ಯಾನಿಂಗ್ ಏನಿಲ್ಲ. ಜಸ್ಟ್ ಕಳೆಗೆ ಒಂದು ಔಷಧಿ ಹೊಡಿಸ್ಬಿಟ್ಟು ಅದಾದಮೇಲೆ ಜಸ್ಟ್ ನೀರು ಹೊಡಿತಾ ಇದ್ರೆ ಆಯಿತು. ಸೊ ಇದ್ರದ್ದು ಸ್ಪ್ರೇಸ್ ಆಗಲಿ ಮತ್ತು ಗೊಬ್ಬರಗಳಾಗಲಿ ಇದೆಲ್ಲ ಕಂಪ್ಲೀಟ್ ಆಗಿದೆ ನನ್ನ ಒಂದು ವ್ಯವಸಾಯದಲ್ಲಿ. ಸೊ ಏನಂತಂದರೆ ಈ ವರ್ಷದ ರೇಟ್ ಬಂದ್ಬಿಟ್ಟು ಸ್ವಲ್ಪ ಲಾಭದಾಯಕವಾಗಿರ್ಬೋದು ಅಂತಹ ಒಂದು ಅನಿಸಿಕೆ ಇದೆ. ಯಾಕಂತಂದರೆ ಇಡೀ ಒಂದು ಪ್ರಪಂಚದಲ್ಲಿ ಫಸ್ಟ್ ಪ್ಲೇಸಲ್ಲಿರೋದೇ ಇಂಡಿಯಾ ಶುಂಠಿ ಬೆಳೆಯೋದ್ರಲ್ಲಿ. ಅದರಲ್ಲೂ 40-45% ನಾವೇನು ಇಂಡಿಯನ್ಸ್ ಇದ್ದೀವಲ್ಲ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾಯಿರೋದು. ಬಟ್ ಇದರಲ್ಲಿ ಒಂದೇನಪ್ಪ ಅಂತಂದರೆ 45% ನಾವೇನು ಬೆಳೀತಾಯಿದ್ದೀವಿ ಇಡೀ ಪ್ರಪಂಚದಾದ್ಯಂತದಲ್ಲಿ, ಅದರಲ್ಲಿ ನಾವು ಬೆಳೆದಿರ್ತಕ್ಕಂಥ 45%ನ 100% ಅಂತ ತೊಗೊಂಡ್ರೆ ನಾವೊಂದು 10% ನಾವು ಎಕ್ಸ್ಪೋರ್ಟ್ ಮಾಡೋದು ಬಿಟ್ಟರೆ ಇನ್ನು 90% ಇಂಡಿಯನ್ಸ್ಗೆ ಬೇಕು. ಕಂಪ್ಲೀಟ್ ಇಂಡಿಯಾದಲ್ಲಿ ಏನಿದೆ ತುಂಬ ಕನ್ಸ್ಯೂಮ್ ಮಾಡೋರಿದ್ದಾರೆ ಶುಂಠಿನ. ಸೊ ಹಾಗಾಗಿ ಏನಂತಂದರೆ ಶುಂಠಿ ಬಂದ್ಬಿಟ್ಟು ಇಂಡಿಯಾಗೆ ತುಂಬ ಜಾಸ್ತಿ ಬೇಕಾಗಿರ್ತಕ್ಕಂತಹ ಒಂದು ಸ್ಪೈಸಿಸ್. ಸೊ ಇದರಲ್ಲಿ ಏನಂತ ಅಂತಂದರೆ ಸೆಕೆಂಡ್ ಪ್ಲೇಸಲ್ಲಿ ಒಂದು ದೇಶ ಇದೆ, ಅದರಲ್ಲೂ ಕೂಡ ಪೆರಿಕ್ಯುಲರ್ ಒಂದು, ಅದರಲ್ಲೂ ಕೂಡ ಈಗ ಆಲ್ರೆಡಿ ಸಿಕ್ಕಾಬಟ್ಟೆ ಡ್ಯಾಮೇಜ್ ಆಗಿದೆ. ಸೊ ಇದಾದಮೇಲೆ ಥರ್ಡ್ ಬರೋದು ಚೀನಾ. ಸೊ ಅವ್ರು ಜಾಸ್ತಿ ಕನ್ಸ್ಯೂಮ್ ಮಾಡಲ್ಲ, ಎಕ್ಸ್ಪೋರ್ಟ್ ಮಾಡ್ತಾರೆ. ಇನ್ನು ಎಲ್ಲ ದೇಶಗಳಿಂದ ಸೇರಿ ಏನೋ ಒಂದು 50-60% ಬೆಳೀತಾರೆ. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಟರ್ ಇರ್ತಕ್ಕಂಥದ್ದು ಚೀನಾದು ಎಕ್ಸ್ಪೋರ್ಟ್ಗೆ. ಬಟ್ ಈ ಸಲ ಏನಾಗಿದೆ ಅಂದರೆ ಇಂಡಿಯಾ ಮತ್ತು ಇನ್ನೊಂದು ಎರಡನೇ ದೇಶದ ನೇಮ್ ನನಗೆ ಮರ್ತೋಯ್ತು. ಓಕೆ, ಇವೆರಡು ದೇಶಗಳಲ್ಲೂ ಕೂಡ ಪೆರಿಕ್ಯುಲೇರಿಯಾ ಅಟ್ಯಾಕ್ ಆಗಿಬಿಟ್ಟು ತುಂಬ ಒಂದು ಏನಂತೀರ ಬೆಳೆಗಳ ನಷ್ಟ ಅಥವಾ ಬೆಳೆಗಳ ಹಾನಿಯಾಗಿದೆ. ಆಲ್ಮೋಸ್ಟ್ ಒಂದು 50%, 30-50% ಹೆಚ್ಚು ಕಡಿಮೆ ನನ್ನ ಪ್ರಕಾರ. ಎಲ್ಲರೂ ಹೇಳ್ತಾರೆ 30% ಅಂತ. ಸೊ ನಾರ್ಮಲಿ ನಮಗೆ ಚೆನ್ನಾಗಿದ್ದಾಗೇ ಏನಾಗುತ್ತೆ ಅಂತಂದರೆ ಒಂದು ಇಳುವರಿ 10-20% ರಿಡ್ಯೂಸ್ ಆಗ್ತಾನೆ ಇರುತ್ತೆ ಕೆಲವೊಂದು ಸಣ್ಣ ಪುಟ್ಟ ಇದರಿಂದ. ಬಟ್ ಈ ವರ್ಷ ಇಷ್ಟೊಂದು ಅಗಾಢವಾಗಿ ಪೆರಿಕ್ಯುಲೇರಿಯಾ ಬಿದ್ದಿರೋದ್ರಿಂದ ತುಂಬ ಜನಗಳಿಗೆ ಇದರ ಒಂದು ನಷ್ಟ ತುಂಬ ಅನುಭವಿಸಿದ್ದಾರೆ. ಇದರ ಒಂದು ಪರಿಣಾಮದಿಂದ ಯಾರೆಲ್ಲ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಲ್ಲ ಇವರಿಗೆಲ್ಲ ಒಂದು ಲಾಭದಾಯಕ ಇರತಕ್ಕಂತಹ ಎಲ್ಲ ಒಂದು ನಿರೀಕ್ಷೆಗಳಿದ್ದಾವೆ. ಸೊ ನನ್ನ ಅಂದಾಜು ಜನವರಿಯಿಂದ ಫೆಬ್ರವರಿ ಅನ್ನೋದ್ರಲ್ಲಿ ಒಂದು 4000+ ಅಂತೂ ಹೋಗುತ್ತೆ ಮಿನಿಮಮ್. ಮ್ಯಾಕ್ಸಿಮಮ್ ಹೇಳ್ತಲ್ಲ, ಮಿನಿಮಮ್ ಅಷ್ಟು ಸಿಗುತ್ತೆ. ಪರ್ ಎಕರ್ಗೆ ನೀವು ಒಂದು ಮಿನಿಮಮ್ 250-300 ಚೀಲ ಅಂತ ಇಟ್ಕೊಂಡ್ರು ಒಂದು 8-12 ಲಕ್ಷಕ್ಕೆ ಏನು ಕೊರತೆ ಇಲ್ಲ ಈ ವರ್ಷ. ಸೊ ಯಾರೂ ಕೂಡ ಅರ್ಜೆನ್ಸಿ ಮಾಡಿ ಕೀಳಬೇಡಿ. ಅಗೇನ್ ಏನಂತ ಅಂದರೆ ಯಾರೆಲ್ಲ ಚೆನ್ನಾಗಿದೆ ಅವ್ರು ಮಾತ್ರ ಬೀಜಕ್ಕೆ ಎತ್ತಿಟ್ಕೊಳ್ಳಿ. ಸೊ ನಮ್ಮದು ಇವಾಗ ಸದ್ಯದ ಪರಿಸ್ಥಿತಿಲಿ ಆಲ್ಮೋಸ್ಟ್ ಚೆನ್ನಾಗಿದೆ. ಕೆಲವೊಂದು ಕಡೆ ಮಾತ್ರ ಕೆಲವೊಂದು ಭಾಗದಲ್ಲಿ ಏನು ಸ್ಟಾರ್ಟಿಂಗಲ್ಲೇ ಅಟ್ಯಾಕ್ ಆಗಿತ್ತಲ್ಲ ಅಂಥ ಒಂದು ಜಾಗದಲ್ಲಿ ಮಾತ್ರ ಡೆಡ್ ಆಗಿದೆ. ಸೊ ಇವಾಗ ನಿಮಗೆ ಯಾವ ಹಂತದಲ್ಲಿ ಏನೇನು ಔಷಧಿಗಳು ಹಾಕಬೇಕು ಅಂತ ಎಲ್ಲ ವೀಡಿಯೋಗಳನ್ನು ಮಾಡ್ಕೊತಾ ಬಂದಿದ್ದೆ. ಸೊ ಇವಾಗ ನನಗೆ ಲಾಸ್ಟ್ ಇಯರ್ ಒಂದು ಫಾಲ್ಟ್ ಆಗಿತ್ತು, ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಏನಂತ ಅಂದರೆ ನಾನು ಇಲ್ಲಿಂದ ಕೇರಳಕ್ಕೆ ತೊಗೊಂಡೋಗಿದ್ದೆ ಶುಂಠಿನ. ಆ್ಯಕ್ಚುಲಿ ತಗೊಂಡು ಹೋಗ್ಬೇಕಾದ್ರೆ ಅವರು ನನಗೊಂದು ಪರ್ಚೇಸ್ GST ಬಿಲ್ ಕೊಟ್ಟಿದ್ದರು. ಅಲ್ಲಿಗೆ ಹೋದ್ಮೇಲೆ ಅವ್ರು ಅಮೌಂಟ್ ಕೊಡದೇ ಇರೋ ಕಾರಣ ನಾನು ಅದನ್ನು ಕೋರ್ಟಿಗೆ ಹಾಕಿದ್ದೀನಿ. ಕೋರ್ಟಲ್ಲಿ ಏನಾಗುತ್ತೆ ನೆಕ್ಸ್ಟ್ ನೋಡೋಣ. ಬಟ್ ನಿಮಗೆಲ್ಲ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಯಾರ ಹತ್ರನೇ ಪರ್ಚೇಸ್ ಮಾಡಿ ಅವ್ರ ಹತ್ರ ಒಂದು ಪರ್ಚೇಸ್ ಬಿಲ್ನ ಫಸ್ಟ್ ಇಸ್ಕೊಳ್ರಿ. ಪರ್ಚೇಸ್ ಬಿಲ್ಗಿಂತ ಮುಂಚೆ ಪರ್ಚೇಸ್ ಆರ್ಡ್ರ್ ಅಂತ ಬರುತ್ತೆ. ಪರ್ಚೇಸ್ ಆರ್ಡ್ರ್ ತೊಗೊಂಬಿಟ್ಟು ಅಡ್ವಾನ್ಸ್ ಹಾಕಿಸ್ಕೊಂಡು ಅದಾದಮೇಲೆ ಮೆಟೀರಿಯಲ್ನ ಕಿತ್ತು ಸೊ ಅಗೇನ್ ಅವನು ತಗೊಂಡು ಹೋಗ್ಬೇಕಾದ್ರೆ ಪರ್ಚೇಸ್ ಬಿಲ್ನ ಕೊಟ್ಟು ನಿಮಗೆ ಕಂಪ್ಲೀಟ್ ದುಡ್ಡನ್ನ ಪೇ ಮಾಡಿ ಅವ್ನು ಹೋಗಬೇಕು. ಸೊ ಇದು ಪ್ರೊಸೀಜರ್ ಇರೋದು. ಇಫ್ ಇನ್ ಕೇಸ್ ಏನಾದರೂ ಅವರು ಮಿಡ್ಲಲ್ಲಿ ನಾಟಕ ಮಾಡಿದರು ಅಂದರೆ ನಮ್ಮ ಹತ್ರ ಒಂದು ಪ್ರೂಫ್ ಇರುತ್ತೆ. ಸೊ ಹಾಗಾಗಿ ರೈತರುಗಳಿಗೆ ನಾನು ಹೇಳೋದೇನಂತಂದರೆ ಯಾವುದೇ ಕಾರಣಕ್ಕೂ ಪರ್ಚೇಸ್ ಬಿಲ್ ಇಲ್ಲದೆ ನೀವು ಕೊಡೋದಕ್ಕೆ ಹೋಗಬೇಡಿ. ಪರ್ಚೇಸ್ ಬಿಲ್ ಎಲ್ಲ ಯಾರು ಇಟ್ಕೊಂಡಿರ್ತಾರೆ ಅವ್ರು ಜೆನ್ಯೂನ್ ಪಾರ್ಟೀಸೇ ಆಗಿರ್ತಾರೆ. ವಿತೌಟ್ ಪರ್ಚೇಸ್ ಬಿಲ್ಲಲ್ಲಿ ಏನು ಮಾಡ್ತಿರ್ತಾರಲ್ಲ ಅವ್ರು ಯಾವಾಗ ಬೇಕಾದರೂ ನಮಗೆ ಕೈ ಎತ್ಬೋದು, ಮೋಸ ಮಾಡ್ಬೋದು. ಪರ್ಚೇಸ್ ಬಿಲ್ ಬೇಕೇ ಬೇಕು ಅಂತ ಏನಿಲ್ಲ, ನಿಮಗೆ ಗ್ಯಾರಂಟಿ ಇದ್ದರೆ. ಬಟ್
ಪರ್ಚೇಸ್ ಬಿಲ್ ಇಟ್ಕೊಳೋದ್ರಿಂದ ಇಫ್ ಇನ್ ಕೇಸ್ ಏನಾದ್ರು ಇಶ್ಯೂಸ್ ಆದರೆ ನಮ್ಮ ಹತ್ರ ಒಂದು ಪ್ರೂಫ್ ಇರುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಇದು ಜಸ್ಟ್ ಜಾಗೃತಿಗೋಸ್ಕರ. ನೋಡಿ, ಇವಾಗ ಸದ್ಯದ ಪರಿಸ್ಥಿತಿಲಿ ಈ ಥರ ಇದೆ ಶುಂಠಿ ನಂದು. ಸೊ ಈ ಕಡೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತಲ್ಲ ಸ್ಟಾರ್ಟಿಂಗು, ಅದನ್ನು ತೋರಿಸ್ತೀನಿ ನಿಮಗೆ. ಇದೆಲ್ಲ ಆಲ್ರೆಡಿ ಒಣಗಿ ಬೀಳ್ತಾ ಇದೆ ಈ ಕಡೆ ಎಲ್ಲ. ಸೊ ನೋಡುತ್ತಾ ಇರ್ಬೋದು. ಸೊ ಇದಿಷ್ಟು ಪಾರ್ಟ್ ಮಾತ್ರ, ಇದಿಷ್ಟು ಮತ್ತು ಆ ಕಡೆ ಒಂದು ಸ್ವಲ್ಪ ಮಾತ್ರ ನನಗೆ ಈ ಥರ ಆಗಿದೆ. ಅದು ಬಿಟ್ಟರೆ ಏನು ಓವರಾಲ್ ಎಲ್ಲ ಕಡೆನೂ ಕೂಡ ಚೆನ್ನಾಗೇ ಇದನ್ನು ಇಲ್ಲೆಲ್ಲ ಮರಿಗಳು ಹಾಗೆ ಹೂಗಳೆಲ್ಲ ಕೆಂಪಾಗಿ ಇದಾಗ್ತದೆ. ಸೊ ಇಡೀ ಫ್ಲ್ಯಾಟ್ ಈ ಥರ ಇದ್ದಿದ್ರೆ ಮಾತ್ರ ಮಿನಿಮಮ್ ಒಂದು 350 ಬ್ಯಾಗ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಬಟ್ ಈ ವರ್ಷ ಅಷ್ಟು ಮಾಡೋದಕ್ಕಾಗೋದಿಲ್ಲ. ನೋಡೋಣ ಎಷ್ಟು ಬರುತ್ತೆ ದೇವ್ರು ಕೊಟ್ಟಿದ್ದು. ಪ್ರೈಸ್ ಮಾತ್ರ ಈ ವರ್ಷ ನನ್ನ ಅನಿಸಿಕೆಯಲ್ಲಿ ಹೈಕ್ ಆಗೇ ಆಗುತ್ತೆ. ಸೊ ವೆಯ್ಟ್ ಮಾಡಿ ಆದಷ್ಟು. ಹೊಸ ಚಿಗುರುಗಳ ಮೇಲೆ ಮಾತ್ರ ಈ ಸಲ ನಾನು ಗಮನ ಕೊಡ್ತಾ ಬಂದಿದ್ದೀನಿ. ಯಾಕೆಂದರೆ ಕೆಳಗಡೆಯಿಂದನೇ ಪೆರಿಕ್ಯುಲರಿ ಹರಡ್ತಾ ಇರೋದು. ಸೊ ಯಾರೆಲ್ಲ ಇವಾಗ ನಂದು ಕೆಲವರು ಫಾಲೋ ಮಾಡಿಬಿಟ್ಟು ವರ್ಕ್ ಮಾಡ್ತಾಯಿದ್ದೀರ, ಸೊ ನಿಮಗೆಲ್ಲ ಒಂದು ಆಲ್ರೆಡಿ ಐಡಿಯಾ ಸಿಕ್ಕಿರುತ್ತೆ ನೆಕ್ಸ್ಟ್ ಇಯರ್ ನಾವು ಯಾವ ರೀತಿ ಬೆಳಿಬೋದು ಅನ್ನೋದ್ರ ಬಗ್ಗೆ. ಸೊ ತುಂಬ ಜನ ಏನಂತಂದರೆ ಜಸ್ಟ್ ಬೇರೆಯವ್ರ ಮಾತು ಕಟ್ಕೊಂಡು ಸ್ಪ್ರೇ ಮಾಡ್ತಾಯಿದ್ರು. ಒಂದು ನನ್ನ ಪ್ರಕಾರ ಒಂದು 10 to 15 ಪೀಪಲ್ಸ್ ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ. ಸೊ ಅವರೆಲ್ಲ ಏನಂತಂದರೆ ಸ್ವಲ್ಪ ಎಜುಕೇಟೆಡ್ ಕೂಡ ಇದ್ದಾರೆ ಅವರು. ಸೊ ಹಾಗಾಗಿ ಅವರು ಸಹ ಈಗ ವೆಬ್ಬಲ್ಲೆಲ್ಲ ಸರ್ಚ್ ಮಾಡಿ ಯಾವ ಹಂತದಲ್ಲಿ ಏನೇನು ಕೊಡಬೇಕು ಅಂತೆಲ್ಲ ತಿಳ್ಕೊಂಡು ಡಿಸ್ಕಸ್ ಮಾಡಿ ಸ್ಪ್ರೇಗಳನ್ನು ಮಾಡ್ತಿದ್ದಾರೆ. ಮುಂಚೆ ಆಗಿದ್ದರೆ ಜಸ್ಟ್ ಬೇರೆಯವ್ರು ಏನು ಹೇಳಿದರು ಅದನ್ನು ಮಾತ್ರ ಅವರು ಟ್ರಸ್ಟ್ ಮಾಡ್ತಾಯಿದ್ರು. ಸೊ ಈ ಸಲ ಬೀಜದ ಶುಂಠಿ ಸಹ ಸಿಕ್ಕಾಬಟ್ಟೆ ಕಾಸ್ಟ್ ಆಗುತ್ತೆ. ಮಿನಿಮಮ್ 6000 ಅಂತ ಎಲ್ಲ ಎಕ್ಸ್ಪೆಕ್ಟ್ ಇದ್ದಾರೆ. ಕೆಲವರು ತುಂಬ ಜನ ಆಲ್ರೆಡಿ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ಇದು 1 ಎಕರೆ ಫ್ಲ್ಯಾಟ್ ನಂದು. ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ನೆಲಬಾಗಿಲು ಮತ್ತು ಗದ್ನುಕೊಪ್ಪ ಗ್ರಾಮದ ನಡುವೆ ಇರತಕ್ಕಂತಹ ಒಂದು ಜಾಗದಲ್ಲಿ ನಾನು ಇದನ್ನು ಸಲ ಫಾರ್ಮ್ ಮಾಡಿರೋದು. ಸೊ ಯಾರಿಗಾದರೂ ಏನಾದರೂ ಬೀಜಕ್ಕೆ ಶುಂಠಿ ಬೇಕು ಅಂತಂದರೆ ಖಂಡಿತವಾಗಿ ಒಂದು ಡಿಸೆಂಬರ್ ಜನವರಿ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇದರಲ್ಲಿ ಚೆನ್ನಾಗಿರ್ತಕ್ಕಂತಹ ಪಾರ್ಟ್ನೆಲ್ಲ ನಾನು ಬೀಜಕ್ಕೆ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹಾಗಾಗಿ ಓಕೆ, ಥ್ಯಾಂಕ್ ಯು.